ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡಕ್ಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮಗೊಂದು ಡಾರ್ಕ್ ಗ್ರೇ ಇರೋದು ಮಾರುತಿ ಹಾಂ ಸುಜುಕಿ ಸ್ವಿಫ್ಟು ವಿ.ಡಿ.ಐ ಕಾರ್ ಗಾಡಿ ಹಾಕಿದಾರಲ್ಲ ವೈಟ್ ಬೋರ್ಡು. ಹಾಂ ಸರ್. ಸರ್ ಏನೈತೆ ರೀ ಮಾಡಲ್ಲು? ಸರ್ 2013 ಸರ್. 2013 ಐತೆ ರೀ. ಹಾಂ ಸರ್. ಓಕೆ. ಓನರ್ ಎಷ್ಟಾಗಿರ್ತಾವೆ ಗಾಡಿಗೆ? ಸರ್ ಓನರ್ 4th ಓನರ್ ಆಗಿದೆ ಸರ್. ಗಾಡಿ ತೊಗೊಳೋರು 5 ಓನರ್ ಆಗ್ತಾರೆ ರೀ. 5 ಓನರ್ ಆಗ್ತಾರೆ. ಸರ್ ರನ್ನಿಂಗಲ್ಲಿ ಎಷ್ಟು ಹೊಡೈತೆ ರೀ ಇಲ್ಲಿ ತನಕ ತಮ್ಮದು ಗಾಡಿ ಕಿಲೋಮೀಟ್ರು? ಸರ್ 1 ಲಕ್ಷ ಚಿಲ್ಲರೆ ಹೊಡಿದೆ ಸರ್. 1 ಲಕ್ಷ ಚಿಲ್ಲರೆ ಓಡಿರೋದು. ಮೀಟ್ರ್ ಚಲ್ತಿನೇ ಐತೆ ಈಗ? ಹಾಂ ಸರ್, ಮೀಟರ್ ಚಾಲ್ತಿ ಇದೆ ಸರ್. ಮೀಟ್ರ್ ಏನು ಟ್ಯಾಂಪ್ರಿಂಗ್ ಆಗೋದು ಈ ಥರ ಏನೂ ಇಲ್ಲ ಪ್ರಾಬ್ಲಮ್ಮು? ಏನಿಲ್ಲ ಸರ್, ಎಲ್ಲ ಓಕೆ ಇದೆ. ಮೀಟರ್ ಚಾಲ್ತಿ ಐತಿ, ಶೋರೂಮ್ ರೆಕಾರ್ಡ್. ಓಕೆ. ಟೈರ್ ಕಂಡೀಷನ್ ಅಂತಲ್ಲ ಇವಾಗ ಎಷ್ಟು ಐತೆ ಸರ್ ಪರ್ಸೆಂಟೇಜ್? ಫ್ರಂಟ್ ಟು ಬ್ಯಾಕ್ ಸೈಡ್ ಸರ್ ಸ್ಟಿಪ್ನಿ? ಸರ್ ಫ್ರಂಟಿಂದು 2 ವಸ್ತು ಸರ್. ಹಾಂ ರೀ. ಸ್ಟೆಪ್ನಿ ಒಂದು 80% ಇದೆ, ಬ್ಯಾಕಿಂದು 2 ಟೈರ್ಸ್ 50% ಇದೆ. ಓಕೆ. ಸ್ಟಿಪ್ನಿನೂ ಐತಲ್ಲ ರೀ? ಹಾಂ ಸರ್. ಗಾಡಿ ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಸರ್. ಗಾಡಿ ಬಾಡಿ ನೆನಪಿಲ್ಲ, ಅದು ಕೂಡ ಯಾವ ಥರ ಇಟ್ಕೊಂಡಿರತ್ತಾವು? ಸರ್ ಗಾಡಿ ಇಂಜಿನ್ ಕಂಡೀಷನ್ ಒಂದು ಸರ್ ತುಂಬ ಸ್ಮೂತ್ ಇದೆ ಸರ್, ಭಾಳ ಚೆನ್ನಾಗಿದೆ. ಹಾಂ. ಹಾಂ ಸರ್. ಇಂಜನ್ ಸ್ಮೂತ್ ಐತ್ರಿ? ಹಾಂ, ಸ್ಮೂತ್ ಕಂಡೀಷನಲ್ಲಿ ಐತೆ ಸರ್. ₹1 ಖರ್ಚು ಮಾಡೋದು ಬೇಡ ಗಾಡಿಗೆ, ಹ್ಞೂ. ಅಷ್ಟು ಕಂಡೀಷನಲ್ಲಿ ಐತೆ ಗಾಡಿ ಅದು. ಇವಾಗ ಇಂಜನ್ ಶಿವಲ್ ಇಂಜನ್ ಐತ್ರಿ, ಮೆಕ್ಯಾನಿಕಲ್ ಕೆಲಸ ಆಗೈತೆ ರೀ ಸರ್? ಇಲ್ಲ ಸರ್, ಶೋಲ್ಡ್ ಇಂಜಿನ್ ಸರ್. ಓಕೆ. ಗಾಡಿ ತೊಗೊಳ್ಳೋವಂಥ ಕಸ್ಟಮರ್ ಏನು ಕೆಲಸ ಮಾಡೋದೇನಾದ್ರು ಅವಶ್ಯಕತೆ ಇಲ್ಲ ಅಲ್ಲ? ಆರಾಮಾಗಿ ಏನಿಲ್ಲ ಓಡಿಸ್ಬೋದು? ಸರ್, ಏನಿಲ್ಲ. ಓಕೆ. ಏನು ಕೊಡುತ್ತೆ ಮೈಲೇಜ್ ಎಲ್ಲ? ಸರ್ ಇದೊಂದು 16-18 ಅವರೇಜ್ ಬರುತ್ತೆ ಸರ್. ಡೀಸೆಲ್ ಅಲ್ಲ ಇದು? ಡೀಸೆಲ್ ಗಾಡಿ. ಓಕೆ ಸರ್. ಈ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ಫ್ಯೂಚರ್ಸ್ ಏನೇನು ಸಿಗ್ತೈತೆ ರೀ ಸರ್? ಸರ್ ಸೀಟ್ ಕುಷನ್ ಎಲ್ಲ ಹೊಸದಾಗಿ ಹಾಕ್ಸಿರುತ್ತೆ ಸರ್. ಇಂಟೀರಿಯರ್ ಎಲ್ಲ ಭಾಳ ಕ್ಲೀನ್ ಇದೆ. ಹಾಂ. ಏನು ಹೊಡೆದೋಗಿರೋದು, ಡ್ಯಾಮೇಜ್ ಆ ಥರದ್ದು ಏನಿಲ್ಲ. ಓಕೆ. ಹಾಂ ಸರ್. ಗಾಡಿ ತಮ್ಮದು ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಸರ್ ಕೆಲಸ? ಗಾಡಿ ಎಲ್ಲ ಪೂರ್ತಿ ಒರಿಜಿನಲ್ ಇರುತ್ತೆ ಸರ್. ಸ್ವಲ್ಪ ಬಂಪರ್ ಒಂದು ಟಚಪ್ ಆಗಿರೋದು ಅಷ್ಟೇ. ಓಕೆ. ಒಂದು ಸಣ್ಣ ಗಾಡಿ ಪುಟ್ಟ ಸ್ಕ್ರ್ಯಾಚ್ ಇದೆ. ಹ್ಞೂ. ಹಾಂ ಸರ್. ಇವಾಗ ತಮ್ಮದು ಗಾಡಿಗೆ ಏನು ಐತಲ್ಲ ರೀ ಇವಾಗ ಕಂಪ್ನಿ ಪೇಂಟ್ ಇಟ್ಟಿದ್ದಾರೆ ಇನ್ನೂವರೆಗೂ ಪೇಂಟ್ ಮಾಡಿಲ್ವಾ? ಹಾಂ ಸರ್, ಇನ್ನೂವರೆಗೂ ಫುಲ್ ಬಾಡಿ ಎಲ್ಲ ಕಂಪನಿ ಪೇಂಟೆ. ಹ್ಞೂ. ಜಸ್ಟ್ ಬಂಪರ್ ಒಂದು ಬಂದುಬಿಟ್ಟು ಸರ್ ಒಂದು ಟಚಪ್ ಆಗಿರೋದು ಅಷ್ಟೇ. ಓಕೆ. ಹಾಂ, ಕಲರ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ತಾವು? ಸರ್ ಇನ್ಸೂರೆನ್ಸ್ ಒಂದು 6 ತಿಂಗಳಿದೆ ಸರ್. ಹಾಂ. ಎಫ್ ಸಿ ಬಂದುಬಿಟ್ಟು 2028 ತನಕ ಇದೆ ಸರ್. ಎಫ್ ಸಿ ಬಂದುಬಿಟ್ಟು 2028 ತನಕ ರನ್ನಿಂಗ್ ಸಿಗ್ತೈತೆ ಅಂತ ಹೇಳಕತ್ತೀರಿ ರೀ. ಇನ್ಸೂರೆನ್ಸ್ ಕೂಡ 6 ತಿಂಗಳ ತನಕ ಕಸ್ಟಮರ್ಗೆ ರನ್ನಿಂಗ್ ಸಿಗ್ತೈತೆ ರೀ, ಹೌದಾ? ಹಾಂ ಸರ್. ಓಕೆ. ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಾ ಈ ಮಾರುತಿ ಸುಜುಕಿ ಸ್ವಿಫ್ಟು ಕಾರ್ಗೆ ಪ್ರೈಸು? ಸರ್ ಒಂದು 3,10,000 ಹೇಳ್ತೀನಿ ಸರ್. 3,10,000 ಹೇಳಕತ್ತೀರಿ? 3,10,000 ಹೇಳ್ತೀನಿ ಸರ್. ಒಂದು ನೆಗೋಷಿಯಬಲ್ ಮಾಡ್ತೀನಿ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ. ಓಕೆ ರೀ. ಮಾಡಲ್ 13 ಐತ್ರಿ ಸರ್. ಓನರ್ ತಾವು ಆಲ್ರೆಡಿ 4 ಆಗಿದ್ದೀರಾ. ಗಾಡಿ ತೊಗೊಳೋರು ಕಸ್ಟಮರು 500 ಆದರೂ ಕೂಡ ತಾವು ಹೇಳಕತ್ತಿದ ರೇಟ 3,10,000. 10,000 ಇದರಾಗ ಏನು ಮಾಡಿಕೊಡ್ತೀರಾ ನಮ್ಮ ಕಡೆಯಿಂದ ಬಂದವರಿಗೆ ನೆಗೆಶಿಬಲ್ಲು? ಸರ್ ನಿಮ್ಮ ಕಡೆಯಿಂದ ಬಂದರೆ ಸರ್ 2,75,000 ಕೊಡ್ತೀನಿ ಸರ್. ಫೈನಲ್ ರೇಟು 2,75,000ಕ್ಕೆ ತಾವು ಗಾಡಿ ಕೊಡೋಕೆ ರೆಡಿ ಇದ್ದೀರಾ? ಹಾಂ ಸರ್. ಓಕೆ. ಲೊಕೇಶನ್ ಎಲ್ಲಿ ಐತ್ರಿ ಗಾಡಿ ಇದು? ಸರ್ ಲೊಕೇಶನ್ ಕುಂದಾಪುರ. ಕುಂದಾಪುರ ಟೌನಾ? ಹಾಂ ಸರ್, ಕುಂದಾಪುರ ಟೌನೇ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಹಾಂ ಸರ್, ಇದೆ ಸರ್, ಇದೆ ನಂಬರ್. ಓಕೆ ರೀ. ಅಪ್ಡೇಟ್ ಮಾಡಿರ್ತೀವಿ, ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ ಸರ್, ಓಕೆ.